ವೆದರ್ ಈ ಥರ ಇರಬೇಕಾದ್ರೆ ಸ್ನೋರ್ಕೆಲಿಂಗು ಇದೆಲ್ಲ ಮಾಡಿದಾಗ ನಿಮ್ಗೆ ಹೈ ಟೈಡ್ ಇರುತ್ತೆ. ಸೊ ಅದಕ್ಕೆ ಹೇಳೋದು ಸೀಸನಲ್ಲಿ ಬನ್ನಿ. ಆಫ್ ಸೀಸನಲ್ಲಿ ಬಂದರೆ ಈ ಥರ ಎಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ. ಸೀಸನಲ್ಲಿ ಬಂದರೆ ನಿಮಗೆ ಈ ಥರ ಮಳೆ ಬರೋದು ಅದೆಲ್ಲ ತೊಂದರೆ ಇರೋಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿದ್ದೀನಿ ಈಗ ಮಾಲ್ದೀವ್ಸ್ನ ಮಾಫುಶಿ ವಾಟರ್ ಸ್ಪೋರ್ಟ್ಸ್ ಏರಿಯಾದಲ್ಲಿ. ಸೊ ನೆನ್ನೆ ಎಲ್ಲ ನೋಡಿರ್ಬೋದು ನೀವು. ನೆನ್ನೆ ಫುಲ್ ಪೋಸ್ಟ್ ವೆಡ್ಡಿಂಗ್ ಶೂಟಲ್ಲಿದ್ವಿ. ವಾಟರ್ ವಿಲ್ಲಾ ಎಲ್ಲ ಸಪ್ರೇಟ್ ಬೇರೆ ಐಲ್ಯಾಂಡ್ಗೆ ಹೋಗಿದ್ವಿ, ಒಳುವಿಲಿ ಐಲ್ಯಾಂಡ್ಗೆ. ಈಗ ಇವತ್ತು ಸ್ವಲ್ಪ ಟೈಮ್ ಸಿಕ್ತು. ಕಪಲ್ ಸ್ನೋರ್ಕೆಲಿಂಗು ಅದು ಇದಂತ ವಾಟರ್ ಸ್ಪೋರ್ಟ್ಸ್ ಗೇಮಿಂಗ್ ಹೋಗಿದ್ದಾರೆ. ನಾನು ಅಂದ್ಕೊಂಡೆ ಸ್ವಲ್ಪ ಟೈಮ್ ಇದೆ, ವಾಟರ್ ಸ್ಪೋರ್ಟ್ಸ್ ಮಾಡೋಣ ಅಂತ. ಪ್ಯಾರಾಸೈಲಿಂಗ್ ಬುಕ್ ಮಾಡಿದ್ದೀನಿ. ವೆದರ್ ತುಂಬ ಬ್ಯಾಡ್ ಆಗಿದೆ, ವೆದರ್ ಅಷ್ಟು ಚೆನ್ನಾಗಿಲ್ಲ ನೋಡಿ. ಯಾರೂ ಪ್ಯಾರಾಸೈಲಿಂಗ್ ಮಾಡ್ತಾಯಿಲ್ಲ. 1 o'clock ಹೇಳಿದ್ದಾರೆ ಪ್ಯಾರಾಸೈಲಿಂಗ್ಗೆ. ಸೊ 1 o'clock ಹೇಳಿದ್ದಾರೆ ಪ್ಯಾರಾಸೈಲಿಂಗ್ಗೆ. ಅದಕ್ಕೆ ಮುಂಚೆ ಜೆಟ್ ಸ್ಕೀ, ಕಯಾಕಿಂಗು ಎಲ್ಲ ಮಾಡ್ಬೋದು. ಹೋಟೆಲ್ ನಿಮಗೆ ಬೆಸ್ಟ್ ಪ್ಯಾಕೇಜ್ ಅಂದರೆ ಇಲ್ಲಿ ವಿಚಾರಿಸಿ. ತುಂಬ ಜನ ಇದ್ದಾರೆ ಟೂರಿಸ್ಟು ಪೀಪಲ್ಲು. ಸೊ ಅಲ್ಲಲ್ಲಿ ಸ್ಟಾಲ್ ಹಾಕೊಂಡು ಕೂತಿರ್ತಾರೆ. ನಾನು ಹೋಟೆಲ್ ಕಡೆಯಿಂದನೇ ಬುಕ್ ಮಾಡಿದೆ, ಅರೆನಾ ಹೋಟೆಲ್ಸಿಂದ. $60ಗೆ ಕಯಾಕಿಂಗು, ಪ್ಯಾರಾಸೈಲಿಂಗು, ಜೆಟ್ ಸ್ಕೀ ಮತ್ತು ಇನ್ನೊಂದಿದೆ ಕಟಮಾರನ್ ಅಂತ. ಸೊ ಅದು ನಿಮಗೆ ವಿಂಡು ಕಮ್ಮಿ ಇದ್ದರೆ ಮಾತ್ರನೇ ಅದು ಕರ್ಕೊಂಡು ಹೋಗ್ತಾರೆ. ಸೊ ಈಗ ಇದು 3 ಮಾತ್ರ ಮಾಡ್ತಾಯಿದ್ದೀನಿ, ನೋಡೋಣ ಹೇಗಿದೆ. ಸೊ ನಿಮ್ಗೆ ಮೇಲೆ ಹೋದ್ಮೇಲೆ ಪ್ಯಾರಾಸೈಲಿಂಗ್ ಮಾಡಬೇಕಾದ್ರೂ ವೀಡಿಯೋ ಫುಟೇಜ್ ಸಿಗುತ್ತೆ. ಡ್ರೋನ್ ಫುಟೇಜು ತಕ್ಕೊಡ್ತಾರೆ. ಸೊ ನೀವು ಮಾಲ್ಡೀವ್ಸ್ ಬಂದರೆ ಟ್ರೈ ಮಾಡಿ, ಅರಣ್ಯ ವಾಟರ್ ಸ್ಪೋರ್ಟ್ಸ್ ಟ್ರೈ ಮಾಡಿ, ಬೆಸ್ಟ್ ಪ್ರೈಸ್ ಕೊಡ್ತಾರೆ. ವಾಟರ್ ಸ್ಪೋರ್ಟ್ಸ್ ಗೇಮ್ ಮಾಡಬೇಕಾದ್ರೆ ನೀವು ಸಿಗ್ನೇಚರ್ ಹಾಕಬೇಕಾಗತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ. ಸೊ ಏನೇ ಲೈಕ್ ಕೆಳಗೆ ಬಿದ್ದು ಏನೇ ಆದ್ರೂ, ಏನೇ ಡ್ಯಾಮೇಜಸ್ ಆದ್ರೂ, ಮೇಲೆ ಗೋಪ್ರ ತೊಗೊಂಡೋಗಿ ಕೆಳಗಡೆ ಬಿದ್ರೂ, ಇಲ್ಲ ನಿಮಗೇನೇ ಆದ್ರೂ, ಇಲ್ಲ ನಿಮ್ಮ ಹೆಲ್ತು ಏನಾದರೂ ಸರಿ ಇಲ್ದಿರೋ ಏನೇ ಆದ್ರೂ ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಅಂತ ಸೈನ್ ಹಾಕಬೇಕು. ಸೊ ಅದು ಮಸ್ಟ್. ಅದು ಸೈನ್ ಹಾಕಿದ್ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗೋದು. ಇವತ್ತು ಸ್ವಲ್ಪ ಅಲೆಗಳು ಜಾಸ್ತಿ ಇದ್ದಾವೆ, ಅದರಿಂದ ಯಾರು ಅಷ್ಟು ವಾಟರ್ ಸ್ಪೋರ್ಟ್ಸ್ ಮಾಡ್ತಾಯಿಲ್ಲ ನೋಡಿ. ಎಲ್ಲ ಖಾಲಿ ಇದೆ ಬೀಚೆಲ್ಲ. ನಮ್ಮ ಕಪಲ್ ಬಂದ್ರಲ್ಲ ಅವತ್ತು ಚೆನ್ನಾಗಿತ್ತು, ಎಲ್ಲ ತುಂಬ ಜನ ಇದ್ದರು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಯಾರು ಇಲ್ಲ, ಖಾಲಿ ಹೊಡಿತಿದೆ. ತುಂಬಾ ಹೈ ಟೈಡ್ ಇದೆ, ಅಂದರೆ ಅಲೆಗಳು ತುಂಬ ಹೈಟಾಗಿ ಬರ್ತಾರೆ. ತುಂಬಾ ಬಂಪಿ ಇರುತ್ತೆ ಜೆಟ್ ಸ್ಕೀಯಲ್ಲಿ ಹೋದ್ರೆ ನಮಗೆ. ಮಾಫುಶಿ ಮೇಯ್ನ್ ರೋಡಲ್ಲಿದ್ದೀನಿ ಈಗ. ಈ ರೋಡಲ್ಲಿ ನೀವು ನೋಡ್ಬೋದು ತುಂಬಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳಿರ್ತವೆ ಇಲ್ಲಿ. ಲೋಕಲ್ ಟೂರ್ಸು, ಜೆಟ್ ಸ್ಕೀ ರೈಡು, ಸೊ ಸ್ಪೋರ್ಟ್ಸು, ಡೇ ಟೂರು, ಹಾಫ್ ಡೇ, ಐಲ್ಯಾಂಡ್ ಟೂರು, ಈ ಥರ ಎಲ್ಲ ಸ್ಟಾಲ್ ಹಾಕೊಂಡು ಕೂತಿರ್ತಾರೆ. ನೀವು ಹೋಗ್ಬೋದು, ಎಲ್ಲರ ಹತ್ರ ರೇಟ್ಗಳು ವಿಚಾರಿಸ್ಬೋದು. ಯಾವ್ದು ನಿಮಗೆ ಬೆಸ್ಟ್ ಅನಿಸುತ್ತೋ ಅದು ತೊಗೋಬೋದು. ಈಗ ಆ್ಯಕ್ಚುಲಿ ರೈನಿ ಸೀಸನ್ನು. ನಾನು ಬಂದಿರೋದು ಆಗಸ್ಟಲ್ಲಿ. ಈಗ ಬೆಸ್ಟ್ ಸೀಸನ್ ಬಂದು ಡಿಸೆಂಬರಿಂದ ಏಪ್ರಿಲ್ ಮೇವರೆಗೂ ಬೆಸ್ಟು ನಿಮಗೆ. ನವಂಬರಿಂದ ತೊಗೊಳ್ಳಿ, ನವಂಬರ್ ಟು ಏಪ್ರಿಲ್ ಮೇ ಜೂನ್ವರೆಗೂ ನಿಮಗೆ ಸೀಸನ್ನು ಇಲ್ಲಿ. ಅದೇ ಬೆಸ್ಟ್ ಸೀಸನ್ನು ಇಲ್ಲಿ ಬರೋದಕ್ಕೆ. ನಿಮಗೆ ಆಫ್ ಸೀಸನಲ್ಲಿ ಬಂದರೆ ನಿಮಗೆ ಬೇರೆ ರೂಮ್ಸು ಎಲ್ಲ ಚೀಪಾಗಿ ಸಿಗುತ್ತೆ. ಬಟ್ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಜೆಟ್ ಸ್ಕೀ ರೈಡ್ ಅಂತೂ ಸೂಪರಾಗಿತ್ತು. ಇಡೀ ಐಲ್ಯಾಂಡ್ನೇ ಸುತ್ಕೊಂಬಂದ್ಬಿಟ್ರು. ಐಲ್ಯಾಂಡ್ 2 kilometers ಇದೆ. ಫುಲ್ ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರು. 1/2 hour ತೊಗೊಂಡಿದ್ವಿ, 30 minutes. ತುಂಬಾ ಥ್ರಿಲ್ಲಿಂಗು, ಸಖತ್ತಾಗಿತ್ತು. ಜೊತೆಗೆ ಡ್ರೋನ್ ಫುಟೇಜು ಕೊಡ್ತಾರೆ. ಡ್ರೋನಲ್ಲಿ ಶೂಟ್ ಮಾಡಿ ನಿಮಗೆ ಆ ಫುಟೇಜು ಕೊಡ್ತಾರೆ. ಎಕ್ಸ್ಟ್ರಾ $10 ಪೇ ಮಾಡಬೇಕು ಅದಕ್ಕೆ ನೀವು. ಸ್ಕೂಬಾ ಡೈವ್ ಇದೆ, ಸ್ಕೂಬಾ ಡೈವ್ ವಿಚಾರಿಸೋಣ ಅಂತ ಬಂದಿದ್ದೀನಿ. ನೋಡೋಣ ಎಷ್ಟಿದೆ ಅಂತ ಕೇಳ್ತೀನಿ.
ಸ್ಕೂಬಾ ಡೈವ್ ಬ್ರದರ್. Hello brother. Just to want to inquire scuba dive, huh? Yeah, we do scuba diving. 20 minutes video training, 12 meters dive, include pics and video equipment. If you have the certification card, it will be different. How much? It should be $45 per dive, and we can go to places like this. But there will be no training, and you can go up to, in the first certification, you can go up to 18 meters. It is the open water, and in the advanced, you can go to like 30 meters. So 75. Timings? Huh? Timings. What time? We only do this one around 1 o'clock every day. Every day 1 o'clock. Friday, we'll leave around 2 o'clock, so you need to come tonight or tomorrow morning to watch the training video. So we will just leave at 2 o'clock. Okay. Other than Friday, any day we do like at 1 o'clock we start, and after the training and things, we'll go around 2 o'clock to the No morning session? Yeah, we don't do morning. Morning we go with only the certified. Okay, where you go actually? Middle of the sea? This one we go to a coral garden nearby, so we see like coral life and fish life. It's really good, and sometimes turtles, sometimes sharks and things. Okay. How many minutes deep? Usually we spend 30 to 45 minutes. It depends on how much air you consume. And the maximum depth you can go is 12 meters. 12 meter, right? It's the maximum. ಓಕೆ. ಮಾರ್ನಿಂಗ್ ಇಲ್ಲ, ಬರೀ ಆಫ್ಟರ್ನೂನ್ ಇದೆ ಅವ್ರದ್ದು ಅಷ್ಟೇ. ನೋಡಿ ಇವರೆಲ್ಲ ಪಾಡಿ ಸರ್ಟಿಫೈಡ್ ಅಂತ ಸ್ಕೂಬಾ ಡೈವಿಂಗ್, ವೆಲ್ ಟ್ರೈನ್ ಸ್ಕೂಬಾ ಡೈವರ್ಸು. ಮಾಫುಶಿ ಬಂದರೆ ಇಲ್ಲಿಗೆ ಬಂದು ಸ್ಕೂಬಾ ಡೈವಿಂಗ್ ಹೋಗಿ, ಮಾಫುಶಿ ಡೈವ್ ಅಂತ, ಮಾಫುಶಿ ಸ್ಕೂಬಾ ಡೈವ್ $75 ಇದೆ, US $. ನೋಡಿ ಈಗ ನನ್ನ ಪಕ್ಕ ಕಾಣ್ತಿದೆಯಲ್ಲ, ಇದೇ ಬೋಟ್ ಜೆಟ್ಟಿ, ಇದು ಮಾಫುಶಿಲಿದೆ. ಎಲ್ಲ ಹೋಟೆಲ್ ಅವ್ರದ್ದು ಒಂದೊಂದು ಬೋಟ್ ಇದೆ ನೋಡಿ, ಅರೆನಾ ಹೋಟೆಲ್ಸ್ದು. ಅರೆನಾ ಹೋಟೆಲ್ಸ್ ಇದೆ, ಮಾಫುಶಿ ಇದೆ ಇಲ್ಲಿ. ನಿಮ್ಗೆ ಪ್ರೈವೇಟ್ ಟೂರ್ ಬೇಕು ಅಂದರೆ ಈ ಬೋಟ್ಗಳೆಲ್ಲ ಕರ್ಕೊಂಡು ಹೋಗೋದು. ಚಿಕ್ಕ ಬೋಟಲ್ಲಿ ಹೋಗ್ಬೇಡಿ, ತುಂಬಾ ಎತ್ತಾಕತ್ತೆ, ಜಂಪ್ ಆಗ್ತಾ ಇರುತ್ತೆ. ನೋಡಿ ಇದು ನೋಡಿ, ದೊಡ್ಡ ಬೋಟ್ ಇದು, ಸ್ವಲ್ಪ ಇದರಲ್ಲಿ ಗೊತ್ತಾಗಲ್ಲ ನಿಮಗೆ ಹೋಗೋದು. ಟೂರಿಸ್ಟ್ ಇದ್ರೇ ಅವ್ರಿಗೆ ಜೀವನ, ಟೂರಿಸ್ಟ್ಗಳಿದ್ರೇ ಜೀವನ. ನೀವುಗಳೆಲ್ಲ ಬಂದು ಇಲ್ಲಿ ಸ್ಟೇ ಆಗೋದು, ಟ್ರಿಪ್ ಹೊಡೆದ್ರೇ ಅವ್ರಿಗೂ ಜೀವನ ನಡೆಯುತ್ತೆ. ಮಾಲ್ಡೀವ್ಸ್ ಬಂದು ಡಿಪೆಂಡ್ ಆಗಿರೋದು ಎರಡರಲ್ಲೇ. ಒಂದು ಟೂನಾ ಫಿಶ್ ಬಿಸ್ನೆಸ್ಸು, ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲ ಕಂಟ್ರಿಗೂ. ಟೂನಾ ಫಿಶ್ ತುಂಬಾ ಸಿಗುತ್ತೆ. ಎರಡನೇದು ಮೈನ್ ಟೂರಿಸಮ್ ಅವ್ರಿಗೆ. ಎಲ್ಲರೂ ಈ ವಾಟರ್ ವಿಲಾಗಳಲ್ಲಿ ಬಂದು ಸ್ಟೇ ಆಗ್ತಾರೆ, ಹನಿಮೂನ್ ಪ್ಯಾಕೇಜ್ ತೊಗೊಳ್ತಾರೆ. ಟೂರಿಸಮ್ಮು ಸೆಕೆಂಡ್ ಇನ್ಕಮ್ ಅವ್ರಿಗೆ. ಬೇರೆ ಯಾವುದೇ ಥರದ ಇನ್ಕಮ್ ಇಲ್ಲ ಇವ್ರಿಗೆ ಜಾಸ್ತಿ ಇಲ್ಲಿ. ಎಲ್ಲನೂ ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ. ಏನೇ ಆಗಲಿ, ವೆಜಿಟೇಬಲ್ಸೇ ಆಗಲಿ, ಏನೇ ಆಗಲಿ, ಇಲ್ಲಿ ಏನು ಬೇಕೋ, ಬಿಕಾಸ್ ಎಲ್ಲ ಇಲ್ಲೇನೂ ಬೆಳೆಯೋಕ್ಕಾಗಲ್ಲ. ಸಣ್ಣ ಸಣ್ಣ ಹೈಲ್ಯಾಂಡ್ಗಳು ಎಲ್ಲನೂ ಬೇರೆ ದೇಶದಿಂದನೇ ಬರುತ್ತೆ. ನಮ್ಮ ಇಂಡಿಯಾಯಿಂದನೂ ಬರುತ್ತೆ ಇಲ್ಲಿ. ಆಹಾರ ಪದಾರ್ಥಗಳಿಗೆ ಏನೇನು ಬೇಕೋ, ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲನೂ ಬೇರೆ ಕಂಟ್ರಿಗಳಿಂದನೇ ಅವರು ಇಂಪೋರ್ಟ್ ಮಾಡಿಕೊಂಡು. ನೋಡಿ ಕೆಲಸ ಇಲ್ಲ ಇವತ್ತು, ಎಲ್ಲ ಕೂತ್ಕೊಂಡ್ಬಿಟ್ಟವ್ರೆ ಪಾಪ. ಬೇರೆ ಕಂಟ್ರಿಗಳಿಂದ ಬಂದು ತುಂಬ ಜನ ಬಂದು ಇಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಬಾಂಗ್ಲಾದೇಶು, ನೇಪಾಳು, ಶ್ರೀಲಂಕಾ, ನಮ್ಮ ಇಂಡಿಯಾ, ಸೊ ಈ ಥರ ಬೇರೆ ಬೇರೆ ಕಂಟ್ರಿಗಳಿಂದ ಬಂದು ಹೋಟೆಲ್ಗಳಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಹೌಸ್ ಕೀಪಿಂಗ್ ವರ್ಕು, ಹೋಟೆಲ್ ಬಾಯ್ಸು ಈ ಥರ. ಸೊ ಕಷ್ಟಪಡೋರ್ನೆಲ್ಲ ಬೇರೆ ಕಂಟ್ರಿಯಿಂದ ಕರ್ಕೊಂಬಂದು ಇಲ್ಲಿ ಇಳಿಸ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಗೌರ್ಮೆಂಟ್ ಫೆರಿ. ಇದು ಮಾಲೆ ಟು ಮಾಫುಶಿ ಬರ್ತಾನೆ ಡೈಲಿ, ತಿರ್ಗಾ ಮತ್ತೆ ಮಾಫುಶಿ ಟು ಮಾಲೆ ಹೋಗ್ತಾನೆ. ಬೆಳಗ್ಗೆ 7:30 ಹೋಗ್ತಾನೆ ಇವನು. ಈ ಸಿಮೆಂಟು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಎಲ್ಲ ನೋಡಿ ಈ ಥರ JCBಗಳು ಇಟ್ಕೊಂಡು, ಕ್ರೇನ್ಗಳು ಇಟ್ಕೊಂಡು ಎಲ್ಲ ಎತ್ತಾಕ್ತಾ ಇರ್ತಾರೆ ದೊಡ್ಡ ದೊಡ್ಡ ಶಿಪ್ಗಳಿಂದ. ಪಬ್ಲಿಕ್ ಫೇರಿ ಬಂದಿದೆ. ಪಬ್ಲಿಕ್ ಫೇರಿಯಲ್ಲಿ ನೋಡಿ ಆಟೋಗಳು, ಸ್ಕೂಟರ್ಗಳು ಎಲ್ಲ ದೊಡ್ಡ ದೊಡ್ಡ ಐಟಮ್ಗಳೆಲ್ಲ ತೊಗೊಂಬಂದಿದ್ದಾರೆ ನೋಡಿ. ವಾಟರ್ ಕ್ಯಾನು, ಏನೇನು ಬೇಕೋ ಎಲ್ಲ ತಂದಿದ್ದಾರೆ ನೋಡಿ. ಎಲ್ಲ ಐಟಮ್ಸು ಈ ಥರ ಬರುತ್ತೆ ಇಲ್ಲಿಗೆ.
ನೋಡಿ ಆಟೋನೇ ತೊಗೊಂಬಂದ್ಬಿಟ್ಟಿದ್ದಾರೆ. ಎಲ್ಲ ಪದಾರ್ಥಗಳು ಏನು ಬೇಕೋ ಎಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ. ಈ ಥರ ಪಬ್ಲಿಕ್ ಫೇರಿಯಲ್ಲಿ ಬಂದ್ಬಿಡುತ್ತೆ. ಒಂದು ಫ್ಯೂಯಲ್ ಟ್ಯಾಂಕರ್ ಇಟ್ಕೊಂಡು ರೆಡಿ ಆಗವ್ರೆ. ಈ ಫೇರಿಗಳಿಗೆಲ್ಲ ಫ್ಯೂಯಲ್ ಹಾಕ್ಬೇಕು ಅಂದರೆ ರೆಡಿಯಾಗಿ ನಿಂತಿದೆ ನೋಡಿ. ಮಚ್ ಫಾರ್ ಕೊಕೊನಟ್? $3. This is which fruit? You make juice in this? Yeah. Screw pine. Which fruit? This one? It's called a screw pine. Screw pine. Long flavor. Oh, mango also, yeah. Passion fruit. ನೋಡಿ ಇಲ್ಲಿಂದ ಫ್ಯಾಷನ್ ಫ್ರೂಟ್ ಹೇಗಿದೆ, ಪಪ್ಪಾಯ ಇದೆ, ಬಟರ್ ಫ್ರೂಟ್ ಇದೆ, ಇಲ್ಲಿ ಪೈನಾಪಲ್ ಇದೆ, ಮ್ಯಾಂಗೋ ಎಷ್ಟು ಚೆನ್ನಾಗಿದೆ ನೋಡಿ. ಇದೇನೋ ಇಲ್ಲಿ ತೆಂಗಿನಕಾಯಲ್ಲಿ ಮಾಡ್ತಾರೆ ಇದನ್ನು, ಕೊಬ್ಬರಿ ಮಿಠಾಯಿ ಇದು. ಇವ್ರು ಲೋಕಲ್ ಕೊಬ್ಬರಿ ಮಿಠಾಯಿ. ಕೊಬ್ಬರಿ ತೆಂಗಿನಕಾಯಿ ನೋಡಿ ಎಷ್ಟು ರೌಂಡಾಗಿ ಹೆಂಗಿದೆ. ಇಲ್ಲಿ ಆಲ್ಕೋಹಾಲ್ ಸಿಗೋದಿಲ್ಲ ನೋಡಿ. ಈ ಥರ ಜಿಂಜರ್ ಬಿಯರು, ನಾನ್ ಆಲ್ಕೋಹಾಲಿಕ್ ಬಿಯರ್ಗಳು ಮಾರ್ತಾರೆ ನೋಡಿ. ಇದೆಲ್ಲ ಬಿಯರ್ಗಳು ಅನ್ಕೊಂಬೇಡಿ, ಆಲ್ಕೋಹಾಲಿಕ್ ಬಿಯರ್ ಮಾರಲ್ಲ ಇಲ್ಲಿ. ಇದು ಇಸ್ಲಾಮಿಕ್ ಕಂಟ್ರಿ ಆಗಿರೋದ್ರಿಂದ ಇಲ್ಲಿ ಆಲ್ಕೋಹಾಲು ಕಂಪ್ಲೀಟ್ಲಿ ಬ್ಯಾನು. ಸೊ ಮಾಲ್ಡೀವ್ಸ್ ಫುಲ್ಲು ನೀವು ಬೆಂಗಳೂರಿಂದ ಬಂದರೆ ಖಂಡಿತ ಬಾಟ್ಲ್ ಹಿಡ್ಕೊಂಡು ಬರಬೇಡಿ. ಏರ್ಪೋರ್ಟಲ್ಲೇ ಅದನ್ನು ಸೀಸ್ ಮಾಡಾಕ್ತಾರೆ. ಇಲ್ಲಿ ಬಂದರೆ ನೀವು ಅವ್ರವ್ರ ಪ್ರೈವೇಟ್ ರೆಸಾರ್ಟ್ಗಳು ನೀವೇನೋ ವಾಟರ್ ವಿಲ್ಲ ರೆಸಾರ್ಟ್ ಮಾಡಿದ್ರೆ ಅಲ್ಲಿ ಮಾತ್ರನೇ ಆಲ್ಕೋಹಾಲ್ ಸಿಗುತ್ತೆ ನಿಮಗೆ. ಇಲ್ಲಿ ಮಾಫುಷ ಐಲ್ಯಾಂಡಲ್ಲಿ ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ, ಆಲ್ಕೋಹಾಲ್ ತರಂಗಿಲ್ಲ. ಫಾರಿನರ್ಸ್ ಏನಾದರೂ ಬಂದರೆ ಇದನ್ನು ಹಿಡ್ಕೊಂಡು ಕೂತಿರ್ತಾರೆ, ಇದನ್ನೇ ಬಿಯರ್ ಅಂದ್ಕೊಂಡು ಕೂತಿರ್ತಾರೆ ಕುಡ್ಕೊಂಡು. ಸೊ ಇವತ್ತಿನ ವೆದರು ತುಂಬಾ ಬ್ಯಾಡ್ ಆಗಿದೆ. ಇವತ್ತು ಸ್ಯಾಂಡ್ ಬ್ಯಾಂಕ್ ಟೂರ್ ಪ್ಲ್ಯಾನ್ ಮಾಡಿದ್ವಿ. ಸ್ಯಾಂಡ್ ಬ್ಯಾಂಕು ಶಾರ್ಕ್ ಬೇ ಅಂತಾರೆ. ಸೊ ನೋಡಿ ವೆದರ್ ತುಂಬಾ ಬ್ಯಾಡ್ ಆಗಿದೆ. ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಏನು ವೆದರಲ್ಲಿ ಬಂದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತ. ಇವತ್ತು ಶೂಟ್ ಮಾಡೋಣ ಅಂತ ಬುಕ್ ಮಾಡಿದ್ರು ಕಪಲ್ಲು ಸ್ಯಾಂಡ್ ಬ್ಯಾಂಕ್ ಟೂರು. ನೋಡಿದ್ರೆ ಫುಲ್ ವೆದರ್ ಬ್ಯಾಡ್ ಆಗಿದೆ. ವೆದರ್ ಈ ಥರ ಇರಬೇಕಾದ್ರೆ ಸ್ನೋರ್ಕೆಲಿಂಗು ಇದೆಲ್ಲ ಮಾಡಿದಾಗ ನಿಮ್ಗೆ ಹೈ ಟೈಡ್ ಇರುತ್ತೆ. ಸೊ ಅದಕ್ಕೆ ಹೇಳೋದು ಸೀಸನಲ್ಲಿ ಬನ್ನಿ. ಆಫ್ ಸೀಸನಲ್ಲಿ ಬಂದರೆ ಈ ಥರ ಎಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ. ಸೀಸನಲ್ಲಿ ಬಂದರೆ ನಿಮಗೆ ಈ ಥರ ಮಳೆ ಬರೋದು ಅದೆಲ್ಲ ತೊಂದರೆ ಇರೋಲ್ಲ. ನೋಡಿ ಫುಲ್ ವಿಂಡ್ ಹೆಂಗಿದೆ ನೋಡಿ, ನೀರೆಲ್ಲ ನೋಡಿ. ವೆದರ್ ರಿಪೋರ್ಟ್ ಸರಿ ಇಲ್ಲ ಅಂತ ಈಗ ತಾನೇ ಕ್ಯಾಪ್ಟನ್ ಕಾಲ್ ಮಾಡಿದ್ದಾರೆ. ಸೊ ಹೋಟೆಲ್ ಕಡೆಯಿಂದ ಬಂದು ಈಗ ಅನೌನ್ಸ್ ಮಾಡಿದ್ರು, ಅಮೌಂಟ್ ಬೇಕಂದರೆ ಅಮೌಂಟ್ ರಿಫಂಡ್ ಮಾಡ್ತಾರಂತ, ಇಲ್ಲಾಂದರೆ ನಾಳೆ ಈಗ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂದರು. ಇವತ್ತಿನ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ.